ವಿಜ್ಞಾನದ ಪಾಸಿಂಗ್ ಪ್ಯಾಕೇಜ್ 17ನೇ ವಿಡಿಯೋದಲ್ಲಿ ನಮ್ಮ ಪರಿಸರ ಪಾಠದಲ್ಲಿ ಬರುವಂತಹ ಕೆಲವೊಂದು ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಪ್ರಶ್ನೋತ್ತರಗಳನ್ನ ಕಲಿತ್ರೆ ತಾವು ಎಕ್ಸಾಮ್ ದಲ್ಲಿ ಸುಮಾರು 2 ಅಂಕಗಳನ್ನ ಗಳಿಸಬಹುದು. ಮೊದಲನೇ ಪ್ರಶ್ನೆ, ಬ್ಯಾಕ್ಟೀರಿಯಾಗಳಂತಹ ಸೂಕ್ಷ್ಮ ಜೀವಿಗಳನ್ನ ವಿಘಟಕರು ಎನ್ನುವರು ಏಕೆ ಅಂತ ಇದೆ. ಇದಕ್ಕೆ ಉತ್ತರ, ಬ್ಯಾಕ್ಟೀರಿಯಾಗಳು ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನಿರಯವ ಪದಾರ್ಥಗಳನ್ನಾಗಿ ವಿಘಟಿಸುತ್ತದೆ ಅಥವಾ ಸತ್ತ ಜೀವಿಯ ಅವಶೇಷಗಳು ಮತ್ತು ತ್ಯಾಜ್ಯಗಳನ್ನು ವಿಘಟಿಸುತ್ತವೆ ಅಂತ ಬರಿಬೇಕು. ಈ ಎರಡರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಅನ್ನ ತಾವು ಬರಿಬೇಕಾಗತ್ತೆ. ನಂತರ ಮುಂದಿನ ಪ್ರಶ್ನೆ, ಆಹಾರ ಸರಪಳಿಯಲ್ಲಿ ವಿವಿಧ ಪೋಷಣಾ ಸ್ತರಗಳ ಶಕ್ತಿಯು ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಒದಗುವುದಿಲ್ಲ, ಕಾರಣಗಳನ್ನು ಕೊಡಿ ಅಂತ ಇಲ್ಲಿ ಒಂದು ಪ್ರಶ್ನೆ ಇದೆ. ಇದೇ ಪ್ರಶ್ನೆಯನ್ನ ಪೋಷಣಾ ಸ್ತರಗಳಲ್ಲಿ ಮುಂದೆ ಸಾಗಿದಂತೆ ಶಕ್ತಿ ಕಡಿಮೆಯಾಗುತ್ತದೆ ಏಕೆ ಅಂತ ಕೂಡ ಕೇಳಬಹುದು. ಇದಕ್ಕೆ ಉತ್ತರ, ಆಹಾರ ಸರಪಳಿಯಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರುತ್ತದೆ. ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ. ಸಸ್ಯಾಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಸ್ವಪೋಷಕರಿಗೆ ಹಿಂದೆ ಬರುವುದಿಲ್ಲ. ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯ ನಷ್ಟದಿಂದ ಕ್ರಮೇಣ ಕಡಿಮೆಯಾಗುತ್ತದೆ. ಈ 4 ಪಾಯಿಂಟ್ ಅನ್ನ ಬರೆದ್ರೆ 2 ಅಂಕವನ್ನ ಪಡ್ಕೊಳ್ತೀರಿ. ಮುಂದಿನ ಪ್ರಶ್ನೆ, ಕಾರಣ ಕೊಡಿ ಅಂತ ಇದೆ. ಆಹಾರ ಸರಪಳಿಗಳು ಸಾಮಾನ್ಯವಾಗಿ 3 ಅಥವಾ 4 ಹಂತಗಳನ್ನ ಮಾತ್ರ ಒಳಗೊಂಡಿರುತ್ತದೆ ಏಕೆ ಅಂತ ಕೇಳಬಹುದು. ಇಲ್ಲಿ ಆಹಾರ ಸರಪಳಿಯಲ್ಲಿ ಕೇವಲ 4 ಹಂತ ಇರಲಿಕ್ಕೆ ಕಾರಣ, ಭಕ್ಷಕರ ಮುಂದಿನ ಹಂತಕ್ಕೆ ಸ್ವಲ್ಪವೇ ಶಕ್ತಿಯು ಅಂದ್ರೆ 10% ಶಕ್ತಿ ಮಾತ್ರ ಲಭ್ಯವಿರುವುದರಿಂದ ಅಂತ ಇಲ್ಲಿ ಕಾರಣ ಕೊಡಬೇಕು. ಅಥವಾ ಪ್ರತಿ ಹಂತದಲ್ಲೂ ವ್ಯಯವಾಗುವ ಶಕ್ತಿಯು ಅತ್ಯಧಿಕವಾಗಿರುವುದರಿಂದ 4 ಪೋಷಣಾ ಸ್ತರಗಳ ನಂತರ ಕನಿಷ್ಠ ಪ್ರಮಾಣದ ಶಕ್ತಿಯು ಬಳಕೆಗೆ ಉಳಿಯುತ್ತದೆ ಅಂತ ಇಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಅನ್ನು ತಾವು ಬರಿಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರ ಏನು ಅಂತ ಕೇಳಬಹುದು. ಸೊ ವಿಘಟಕರು ಅಂದ್ರೆ ಇಲ್ಲಿ ಬ್ಯಾಕ್ಟೀರಿಯಾ ಅಥವಾ ಏಕಕೋಶ ಜೀವಿಗಳು. ಇವು ಸತ್ತ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳನ್ನು ವಿಘಟಿಸಿ ಪರಿಸರವನ್ನ ಸ್ವಚ್ಛಗೊಳಿಸಿ ಪರಿಸರ ಸಮತೋಲನ ಕಾಪಾಡುತ್ತದೆ. ಈ ರೀತಿಯಾದಂತಹ ಯಾವುದೇ ಒಂದು ಉತ್ತರವನ್ನ ಬರೆದ್ರೆ ತಾವಲ್ಲಿ 1 ಅಂಕವನ್ನ ಪಡ್ಕೊಳ್ತೀರಿ. ಮುಂದಿನ ಪ್ರಶ್ನೆ, ಪೋಷಣಾ ಸ್ತರ ಎಂದರೇನು? ಇಲ್ಲಿ ಮೊದಲಿಗೆ ಪೋಷಣಾ ಸ್ತರ ಅಂದ್ರೆ ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನು ಪೋಷಣಾ ಸ್ತರ ಎನ್ನುವರು. ಇದು 1 ಅಂಕದ ಪ್ರಶ್ನೆ ಆಯಿತು. ನಂತರ ಇಲ್ಲೊಂದು ಪ್ರಶ್ನೆ ಇದೆ, ಜೈವಿಕ ಸಂವರ್ಧನೆ ಎಂದರೇನು ಅಂತ. ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹವು ವಿವಿಧ ಆಹಾರ ಸರಪಳಿಗಳ ಪೋಷಣಾ ಸ್ತರಗಳಲ್ಲಿ ಕಂಡುಬರುವ ಜೀವಿಗಳಲ್ಲಿ ಹೆಚ್ಚುತ್ತಾ ಹೋಗುವ ಪ್ರಕ್ರಿಯೆಗೆ ಜೈವಿಕ ಸಂವರ್ಧನೆ ಎನ್ನುವರು. ಮುಂದಿನ ಪ್ರಶ್ನೆ, ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಂದ ಪರಿಸರದ ಮೇಲಾಗುವ ಯಾವುದಾದರೂ 2 ಪರಿಣಾಮಗಳನ್ನು ತಿಳಿಸಿ ಅಂತ ಇದೆ. ಜೈವಿಕ ವಿಘಟನೆಯಲ್ಲದ ವಸ್ತುಗಳು ಅಂದ್ರೆ ಕೊಳೆಯದಂತಹ ವಸ್ತುಗಳು ನೈಸರ್ಗಿಕವಾಗಿ ಮರುಚಕ್ರೀಕರಣಕ್ಕೆ ಒಳಪಡುವುದಿಲ್ಲ ಮತ್ತು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಜಡವಾಗಿ ಉಳಿದು ಬಿಡುತ್ತವೆ. ಪರಿಸರ ವ್ಯವಸ್ಥೆಯಲ್ಲಿ ವಿವಿಧ ಹಂತಗಳಿಗೆ ಸೇರಿ ಅನೇಕ ಜೀವಿಗಳಿಗೆ ಹಾನಿಯನ್ನುಂಟು ಮಾಡಬಹುದು ಅಥವಾ ಜೈವಿಕ ಸಂವರ್ಧನೆಯನ್ನ ತರುತ್ತದೆ. ನಂತರ ಇದು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತದೆ. ಸೊ ಈ ಪಾಯಿಂಟ್ ಗಳನ್ನ ಬರೆದ್ರೆ ತಾವಲ್ಲಿ 2 ಅಂಕವನ್ನ ಪಡ್ಕೊಳ್ತೀರಿ. ನಂತರ ಮುಂದಿನ ಒಂದು ಪ್ರಶ್ನೆ, ತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಲಿರುವ ಯಾವುದಾದರೂ 2 ವಿಧಾನ ತಿಳಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಹಸಿ ಕಸ ಒಣ ಕಸವನ್ನು ವಿಂಗಡಿಸುವುದು, ಹಸಿ ಕಸವನ್ನು ಗೊಬ್ಬರವಾಗಿಸಿ ಮರುಬಳಕೆ ಮಾಡುವುದು, ಬಳಸಿ ಬೀಸಾಡುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದು, ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ವಿಧಾನಗಳನ್ನು ಅನುಸರಿಸುವುದು. ಇಂಥ ಯಾವುದೇ ಸಮಂಜಸ ಕಾರಣವನ್ನ ಕೊಡಬಹುದು. ಸೊ 2 ವಿಧಾನ ಕೇಳಿದ್ದಾರೆ, ಯಾವುದೇ ಒಂದು 2 ವಿಧಾನವನ್ನ ತಾವಲ್ಲಿ ಬರಿಬಹುದು. ನಂತರ ಮುಂದಿನ ಒಂದು ಪ್ರಶ್ನೆ, ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಇದೆ. ಸೊ ಇಲ್ಲಿ ಉತ್ತರ, ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಗಿಡುಗ. ನಂತರ ಇಲ್ಲಿ 2ನೇ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆಯು ಹೆಚ್ಚಾದರೆ ಇದು ಆ ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತ ಇದೆ. ಇದಕ್ಕೆ ಉತ್ತರ, 2ನೇ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆಯು ಹೆಚ್ಚಾದರೆ ಮೊದಲ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆಯು ಕಡಿಮೆಯಾಗುತ್ತದೆ. ಕ್ರಮೇಣ ಉಳಿದ ಪೋಷಣಾ ಸ್ತರಗಳಲ್ಲಿರುವ ಜೀವಿಗಳ ಸಂಖ್ಯೆಯು ಕಡಿಮೆಯಾಗುತ್ತದೆ ಮತ್ತು ಪರಿಸರದಲ್ಲಿ ಅಸಮತೋಲನ ಉಂಟು ಮಾಡುತ್ತದೆ ಅಂತ ಬರಿಬೇಕು. ನಂತರ ಈ ಓಝೋನ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ಅಲ್ಲಿ ಕೇಳ್ತಾರೆ. ಅದು ಯಾವುದಂತ ನೋಡೋಣ. ಫಸ್ಟಿಗೆ ಓಝೋನ್ ಎಂದರೇನು ಅಂತ. ಓಝೋನ್ ಎಂದರೆ ಆಮ್ಲಜನಕದ 3 ಪರಮಾಣುವಿಂದಾದ ಒಂದು ಅಣು.
ಅಥವಾ ಅದನ್ನ O3 ಅಂತ ತಾವು ಬರೀಬಹುದು. ನಂತರ ಓಝೋನ್ ಪ್ರಾಮುಖ್ಯತೆ ತಿಳಿಸಿ ಅಂತ ಕೊಡ್ತಾರೆ. ಓಝೋನ್ ನ ಪ್ರಾಮುಖ್ಯತೆ ಏನಂದ್ರೆ ಇದು ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ ಅಂತ ಬರಿಬೇಕು. ನೆಕ್ಸ್ಟ್, ಓಝೋನ್ ಶಿಥಿಲಗೊಳ್ಳಲು ಕಾರಣವೇನು ಅಥವಾ ಓಝೋನ್ ನಾಶವಾಗಲು ಕಾರಣವೇನು ಅಂತ ಕೇಳಬಹುದು. ಅಗ್ನಿಶಾಮಕ ಮತ್ತು ಶೀತಲೀಕರಣದಲ್ಲಿ ಬಳಸಲ್ಪಡುವ ಕ್ಲೋರೋಫ್ಲೋರೋಕಾರ್ಬನ್ ದಿಂದ ಅಂದ್ರೆ CFC ಇಂದ ಓಝೋನ್ ಶಿಥಿಲವಾಗುತ್ತದೆ ಅಂತ ಬರಿಬೇಕು. ನೆಕ್ಸ್ಟ್, ಇತ್ತೀಚಿನ ದಿನಗಳಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ CFC ಮುಕ್ತ ಅಂದ್ರೆ CFC ಇರದಂತಹ ರೆಫ್ರಿಜರೇಟರ್ಗಳನ್ನು ತಯಾರಿಸುತ್ತಾರೆ ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ಗಳು ಸೂರ್ಯನ ಅತಿನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುವ ಓಝೋನ್ ಪದರದ ತೀವ್ರ ಕುಸಿತಕ್ಕೆ ಕಾರಣವಾಗಿದೆ ಅಂತ ಉತ್ತರ ಬರೀಬೇಕು. ನಂತರ ಓಝೋನ್ ಪದರವನ್ನು ರಕ್ಷಿಸುವುದು ಅಗತ್ಯವಾಗಿದೆ ಏಕೆ ಅಂತ ಪ್ರಶ್ನೆಯನ್ನ ಕೇಳಿದಾಗ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಉತ್ತರ ಬರುತ್ತೆ. ಓಝೋನ್ ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣಗಳಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ. ಈ ನೇರಳಾತೀತ ವಿಕಿರಣ ಜೀವಿಗಳಿಗೆ ಹೆಚ್ಚಿನ ಹಾನಿಯನ್ನುಂಟು ಮಾಡುತ್ತದೆ ಅಂತ ಬರಿಬೇಕು. ಸೊ ಇಲ್ಲೂ ಕೂಡ ಓಝೋನ್ ಪದರದ ಪ್ರಾಮುಖ್ಯತೆಯನ್ನು ಕೂಡ ತಾವಿಲ್ಲಿ ಮೆನ್ಷನ್ ಮಾಡಬಹುದು. ನೆಕ್ಸ್ಟ್, ಜೈವಿಕ ವಿಘಟನೆಯಾಗುವ ಮತ್ತು ಜೈವಿಕ ವಿಘಟನೆಯಾಗದ ವಸ್ತುಗಳ ವ್ಯತ್ಯಾಸವನ್ನ ಕೇಳಬಹುದು. ಜೈವಿಕ ವಿಘಟನೆಯಾಗುವ ವಸ್ತುಗಳಂದ್ರೆ ಕೊಳೆಯುವಂತಹ ವಸ್ತುಗಳು, ಇವು ಜೀವಿಗಳಿಂದ ವಿಘಟನೆಯಾಗುತ್ತದೆ. ಜೈವಿಕ ವಿಘಟನೆಯಾಗದ ವಸ್ತುಗಳು ಜೀವಿಗಳಿಂದ ವಿಘಟನೆಯಾಗುವುದಿಲ್ಲ. ಇವು ದೀರ್ಘಕಾಲದವರೆಗೆ ಉಳಿಯುವುದಿಲ್ಲ ಹಾಗೂ ಪರಿಸರ ಮಾಲಿನ್ಯ ಉಂಟು ಮಾಡುವುದಿಲ್ಲ. ಆದರೆ ಜೈವಿಕ ವಿಘಟನೆಯಾಗದ ವಸ್ತುಗಳು ದೀರ್ಘಕಾಲದವರೆಗೆ ಉಳಿದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ ಅಂತ ಬರೀಬೇಕು. ಜೈವಿಕ ವಿಘಟನೆಯಾಗುವ ವಸ್ತುಗಳಿಂದ ಜೈವಿಕ ಸಂವರ್ಧನೆಯಾಗುವುದಿಲ್ಲ. ಆದರೆ ಇಲ್ಲಿ ಜೈವಿಕ ವಿಘಟನೆಯಾಗದ ವಸ್ತುಗಳಿಂದ ಜೈವಿಕ ಸಂವರ್ಧನೆ ಆಗುತ್ತದೆ. ನಂತರ ಉದಾಹರಣೆಯಲ್ಲಿ ಇಲ್ಲಿ ಚರಂಡಿ ನೀರು, ಕಾಗದ, ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳು. ಜೈವಿಕ ವಿಘಟನೆಯಾಗದ ವಸ್ತುಗಳು ಅಂದ್ರೆ ಪ್ಲಾಸ್ಟಿಕ್, DDT, ಕೀಟನಾಶಕಗಳು, ಇವೆಲ್ಲ ಇಲ್ಲಿ ಉದಾಹರಣೆಯಾಗಿ ಕೊಡಬಹುದು. ಸ್ನೇಹಿತರೆ, ಇದಿಷ್ಟು ನಮ್ಮ ಪರಿಸರ ಪಾಠದ ಮೇಲಿನ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಎಕ್ಸಾಮ್ ದಲ್ಲಿ ಕೇಳ್ತಾರೆ. ಇದನ್ನ ಸರಿಯಾಗಿ ಅಭ್ಯಾಸ ಮಾಡಿ. ಇಷ್ಟ ಆದರೆ ಲೈಕ್ ಮಾಡ್ರಿ, ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ನಂತರ ಉಳಿದ ಎಲ್ಲ ಪಾಠದ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಥವಾ ಪಾಸಿಂಗ್ ಪ್ಯಾಕೇಜ್ ಅನ್ನು ತಾವು ತಿಳ್ಕೊಳ್ಬೇಕಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅಲ್ಲಿರುವಂತಹ ಪ್ಲೇ ಲಿಸ್ಟ್ ಇಂದ ಆ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು.